ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಾವು ಹೋದ ವಿಡಿಯೋಲ್ಲಿ ಹೇಳಿದ್ವಿ ಈ 2024 ಟೂರ್ನಮೆಂಟು ಪ್ರತಿಯೊಂದು ಸ್ಟೇಜೂ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ನಾನು ಹೋದ ವಿಡಿಯೋಲಿ ಕೂಡ ಹೇಳಿದ್ದೆ ನಿಮಗೆ ವ್ಯಾಕ್ಸಿನೇಷನ್ ಆಮೇಲೆ ಡಿವಾರ್ಮಿಂಗ್ ಮಾಡ್ಕೋಬೇಕು ಅಂತ. ಅದನ್ನೆಲ್ಲರೂ ನೀವು ಫಾಲೋ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಮಾಡಿಲ್ವೋ ಅವ್ರಿಗೆ, ಅಕಸ್ಮಾತ್ ಯಾರಾದರೂ ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಮಾಡ್ಕೊಂಬಿಡ್ರಿ. ಯಾಕಂದರೆ ನೋಡಿ, ಇನ್ನೊಂದು 10-15 ದಿವಸಕ್ಕೆ ರೆಕ್ಕೆ ಕಿತ್ಕೊಡ್ಬೇಕು. ನಾವು ಒಂದು 15ರಿಂದ 20ನೇ ತಾರೀಕು ಒಳಗಡೆ ರೆಕ್ಕೆ ಕಿತ್ಕೊಡ್ಬೇಕು. ಹಂಗಾಗಿ ನಾವು ಡಿವಾರ್ಮಿಂಗು ಮತ್ತು ವ್ಯಾಕ್ಸಿನೇಷನ್ನು ರೆಕ್ಕೆ ಕಿತ್ಕೊಡೋದಕ್ಕಿಂತ ಒಂದು 10-15 ದಿವಸ ಮುಂಚೆ ಮಾಡ್ಕೊಂಡಿದ್ರೆ ಒಳ್ಳೆಯದದು. ಹಂಗಾಗಿ ದಯವಿಟ್ಟು ಯಾರಾದರೂ ಪೆಂಡಿಂಗ್ ಇದ್ದರೆ ವ್ಯಾಕ್ಸಿನೇಷನ್ನ ಮಾಡ್ಕೊಂಬಿಡ್ರಿ. ಡಿವಾರ್ಮಿಂಗ್ ಫಸ್ಟ್ ಮಾಡಬೇಕು, ಆಮೇಲೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ಫಸ್ಟು. ಆಮೇಲೆ ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಈಗ ವೆದರ್ ಚೇಂಜ್ ಆಗ್ತಾಯಿದೆ. ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಕ್ಕಿಗಳ್ನ. ಇವಾಗಲೇ ಮೇಯ್ನ್ ಕಾಯಿಲೆಗಳು ಬರೋದು, ಬಿಸಿಲುಗಾಲ ಬಂತಲ್ಲ, ಹಂಗಾಗಿ ತುಂಬಾ ಬಿಸಿಲಿದೆ. ಹಂಗಾಗಿ ಯಾರ್ಯಾರು ಬಾಟ್ಲುಗಳಲ್ಲಿ ನೀರು ಕಟ್ಟಿಲ್ವ ಒಂದು 2-3 ಸತಿ ನೀರು ತೋರಿಸ್ರಿ. ಆಮೇಲೆ ಡೈಲಿ ಗೂಡುಗಳು ಕ್ಲೀನ್ ಮಾಡ್ತೀರಲ್ಲ, ಅವಾಗ ಮೋಷನ್ಗಳು ಚೆಕ್ ಮಾಡಿರಿ ಹೆಂಗಿದೆ ಅಂತ. ಆಚೆ ಬಿಡ್ರಿ ಅಕ್ಕಿನ ಒಂದು 1/4 ಗಂಟೆ ಬಿಟ್ಬಿಟ್ಟು ಅದ್ರದ್ದು ಮೋಷನ್ ಹೆಂಗಿದೆ, ಆ್ಯಕ್ಟಿವಿಟೀಸ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಸ್ನಾನಕ್ಕೆ ಬಿಡ್ರಿ ವಾರಕ್ಕೆ 1-2 ಸತಿ ಆದರೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ನೀವು ತುಂಬ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಾಂದರೆ ಇನ್ನೇನು ರೆಕ್ಕೆ ಕಿತ್ಕೊಡೋ ಟೈಮ್ ಬಂತು, ಸುಮ್ಮನೆ ಕಾಯಿಲೆಗಳು ಬಂದರೆ ತುಂಬಾ ಅಕ್ಕಿಗಳೆಲ್ಲ ವಾಶೌಟ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ದಯವಿಟ್ಟು ಅದ್ರ ಮೇಲೆ ಒಂಚೂರು ಗಮನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ತುಂಬಾ ಒಂದು ಇಂಪಾರ್ಟೆಂಟು ವಿಷಯ ಹೇಳಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ವಿ. ಅದನ್ನು ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಟೂರ್ನಮೆಂಟಿಗೆ ಬಿಡೋ ಶೋಕ್ದಾರರು ದಯವಿಟ್ಟು ಇದೊಂದು ವೀಡಿಯೋನ ಮಾತ್ರ ಸ್ಕಿಪ್ ಮಾಡ್ದಿರಂಗೆ ನೋಡಿರಿ. ಯಾಕಂದರೆ ನಾವು ಈ ಎಪಿಸೋಡಲ್ಲಿ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೇ, ಎಲ್ಲ ಶೋಕ್ದಾರರಿಗೂ ಒಳ್ಳೇದಾಗಬೇಕು ಅಂತೇಳಿ ಒಂದು ಸಜೆಷನ್ ಕೊಡಬೇಕು ಅಂತ ಅನಿಸಿದೆ. ಆಮೇಲೆ ನಮಗೂ ಕೂಡ ಅಷ್ಟೇ ತುಂಬ ಜನ ಶೋಕ್ದಾರರು ಫೋನ್ ಮಾಡಿ ಹೇಳಿದ್ದಾರೆ, ಸರ್ ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಾಯಿದೆ, ಈಗ ನಾವು ಹೇಳೋಕ್ಕಾಗಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ದೊಡ್ಡ ಶೋಕ್ದಾರರೇ ಫೋನ್ ಮಾಡಿ ನಮ್ಮ ಹತ್ರ ಹೇಳಿದ್ದಾರೆ. ಹಂಗಾಗಿ ನಮಗೂ ಕೂಡ ಆ ಪಾಯಿಂಟ್ ಮೇಲೆ ಮಾತಾಡಬೇಕು ಅಂತಿತ್ತು. ಇನ್ನು ಅವರೆಲ್ಲರೂ ನಮ್ಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾವು ಒಂದು ಟೂರ್ನಮೆಂಟ್ ಓನರ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡೋಣ ಅಂತೇಳಿ ಈ ಎಪಿಸೋಡಲ್ಲಿ ಹೇಳೋಣ ಅಂತ ಡಿಸೈಡ್ ಆಗಿದ್ದೀವಿ. ದಯವಿಟ್ಟು ಎಲ್ಲ ಟೂರ್ನಮೆಂಟಿಗೆ ಕೂಡ ಶೋಕ್ದಾರರುಗಳು ದಯವಿಟ್ಟು ಸ್ಕಿಪ್ ಮಾಡ್ದಿರಂಗೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಅಂತ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮೊದಲನೇ ಒಂದು ರಿಕ್ವೆಸ್ಟ್ ಏನು ಅಂದರೆ, ಈಗ ನಿಮಗೆ ಗೊತ್ತಿರೋಂಗೆ ಫ್ರೆಂಡ್ಸ್, ಅಕ್ಕಿ ಶೋಕಿ ಮುಂಚೆ ಇದ್ದಂಗೆ ಇವಾಗಿಲ್ಲ. ಈಗ ನೋಡಿ ಒಂದು ಮಾತು ಹೇಳ್ತೀನಿ, ಈಗ ಒಂದು ಹೀರೋ ಆಗಲಿ ಒಂದು ಹೀರೋಯಿನ್ ಆಗಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ರೆ ಅಮ್ಮಮ್ಮ ಅಂದರೆ ಒಂದು 50,000 ಜನ 1,00,000 ಜನ ನೋಡೋದು ಹೆಚ್ಚು. ಆದರೆ ನಾವೊಂದು ಪಾರೋಳದ್ದು ವೀಡಿಯೋ, ಬರೀ ಒಂದು ಗುಮಾಯಿಸ್ತಾ ಇರೋದೊಂದು ವೀಡಿಯೋ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡ್ ಒಂದು ಮ್ಯೂಸಿಕ್ ಕೊಟ್ಟರೆ 1 ದಿವಸ 2 ದಿವಸದಲ್ಲಿ ಲಕ್ಷಾಂತರ ವ್ಯೂಸ್ ಆಗ್ತಾಯಿದೆ. ಲಕ್ಷಾಂತರ ಮಿಲಿಯನ್ನು ಅಂದರೆ 10 ಲಕ್ಷ 1 ಮಿಲಿಯನ್ ಅಂದರೆ 2 ಮಿಲಿಯನ್ 3 ಮಿಲಿಯನ್ ವ್ಯೂಸ್ ಹೋಗ್ತಾ ಇದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಮ್ಮ ಪಾರೊಳಗೆ ಎಷ್ಟು ಕ್ರೇಜ್ ಬಂದಿದೆ ಅಂತೇಳಿ. ಅಷ್ಟು ಕ್ರೇಜ್ ಬಂದಿದೆ ಅಂದರೆ ಫ್ರೆಂಡ್ಸ್, ಅದು ನಾವು ನೀವು ಎಲ್ಲರೂ ಸೇರಿ, ಎಲ್ಲ ಶೋಕ್ದಾರರು ಸೇರಿ ಅಕ್ಕಿ ಶೋಕ್ನ ಬೆಳೆಸಿದ್ದೀವಿ ನಾವು. ನೋಡಿ, ಯಾವುದೋ ಮಟ್ಟದಲ್ಲಿರೋ ಅಕ್ಕಿ ಶೋಕ್ನ ನಾವು ಈ ಮಟ್ಟಕ್ಕವರೆಗೂ ಬೆಳೆಸ್ಕೊಂಡು ಬಂದಿದ್ದೀವಿ. ಹಂಗಾಗಿನೇ ನಮ್ಮೆಲ್ಲರ ಒಂದು ಪರಿಶ್ರಮದಿಂದನೇ ಇವತ್ತು ಅಕ್ಕಿ ಶೋಕಿ ಇಷ್ಟು ಬೆಳೆದಿದೆ ಅಂದಮೇಲೆ ಫ್ರೆಂಡ್ಸ್, ಈಗ ನೋಡಿ ಆಟೋಮೆಟಿಕ್ಕಾಗಿ ಬೆಳೆದಿದೆ ಅಂದಮೇಲೆ ದಾವಡಿಗಳು ಕೂಡ ಜಾಸ್ತಿ ಆಗಿದೆ. ಪ್ರತಿಯೊಂದು ಏರಿಯಲ್ಲೂ ಮಿನಿಮಮ್ ಒಂದು 10ರಿಂದ 12 ದಾವಡಿಗಳು ಆಗ್ಬಿಟ್ಟಿದೆ. ಎಲ್ಲರಿಗೂ ಕೂಡ ಆಸೆ ಫ್ರೆಂಡ್ಸ್, ಅಕ್ಕಿ ಆಡಿಸ್ಬೇಕು, ನಾನು ಟೂರ್ನಮೆಂಟಿಗೆ ಬಿಡಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತೇಳಿ ಎಲ್ಲ ಹುಡುಗರಿಗೂ, ಹೊಸ್ದಾಗಿ ಬಂದಿರೋ ಹುಡುಗರಿಗಾಗಲಿ ಹಳೆ ಶೋಕ್ದಾರಿಗಾಗಲಿ ಎಲ್ಲರಿಗೂ ಒಂದು ಆಸೆ. ಹಂಗಾಗಿ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ಇವಾಗ ಪ್ರೆಸೆಂಟ್ ಇರೋ ರೂಲ್ಸ್ ಏನು ಅಂದರೆ ಫ್ರೆಂಡ್ಸ್, ಈಗ ಬಂದಾವಡಿ 4 ಪಾಯಿಂಟು ಇಲ್ಲ 5 ಪಾಯಿಂಟು ಅಂತ ಹೇಳ್ತಾರೆ ಗಾಡೀಲಿ. ಅದು ಏನಾಗ್ತಾಯಿದೆ, ಹೆಚ್ಚು ಕಮ್ಮಿ ಇಲ್ಲ, ಮೀಟ್ರ್ ಲೆಕ್ಕದಲ್ಲಿ ತೊಗೊಂಡ್ರೆ 400 ಮೀಟ್ರ್ ಅಂತ ಕೆಲವೊಂದು ಟೂರ್ನಮೆಂಟ್ ಅವ್ರು ಹೇಳ್ತಾ ಇದ್ದಾರೆ, 500 ಮೀಟ್ರ್ ಅಂತ ಕೆಲವೊಂದು ಟೂರ್ನಮೆಂಟ್ ಅವ್ರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, 400 ಮೀಟ್ರ್ 500 ಮೀಟ್ರಿಗೆ ನಾವು ಬಂದಾವಡಿ ಮಾಡಿದ್ರೆ ಈಗಿರೋ ಸಿಚುವೇಷನಲ್ಲಿ ಗ್ಯಾರಂಟಿ ಅಕ್ಕಿ ಆಡ್ಸೋಕ್ಕಾಗಲ್ಲ, ತುಂಬಾ ಸಮಸ್ಯೆ ಆಗುತ್ತೆ. ಯಾಕೆ ಅಂದರೆ ಫ್ರೆಂಡ್ಸ್, ಈಗ ನೋಡಿ ಒಂದು 7-8 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಒಂದು ಏರಿಯಲ್ಲಿ. ಈಗ ನಾವು ಬಿಡಬೇಕು, ಬೇರೆಯವ್ರು ಅಂತಾರೆ, ಅಣ್ಣ ನಾನು ಬಿಡ್ಬೇಕಣ್ಣ, ನಾನು ಹೊಸ್ದಾಗಿ ಶೋಕ್ ಮಾಡ್ತಾ ಇದ್ದೀನಿ ಅಂತಾರೆ. ಇನ್ನೊಬ್ರು ಬರ್ತಾರೆ, ಸರ್ ನಾನು ಬಿಡಬೇಕು ಅಂತಾರೆ. ಈಗ 8-10 ಜನ ಇದ್ದರೆ ವಾರದಲ್ಲಿ ಇರೋದೇ 6 ದಿನ ಟೈಮು. ಶನಿವಾರ ಬಿಟ್ಬಿಡಿ, ಶನಿವಾರ ಚಾನ್ಸ್ ಕೊಡಲ್ಲ, ಇನ್ನಿರೋದೇ 6 ದಿವಸ ಟೈಮು. ಇನ್ನು ಮಿಕ್ಕಿದ 3 ಜನ ಯಾವಾಗ ಬಿಡಬೇಕು ಅನ್ನೋದು ನೀವೇ ಯೋಚನೆ ಮಾಡಿ ಟೂರ್ನಮೆಂಟ್ ಓನರ್ಗಳೆಲ್ಲ. ಆಮೇಲೆ ಈಗ ಒಂದು ವಾರದಲ್ಲಿ ಇರೋದು 6 ದಿವಸನೂ ಟೂರ್ನಮೆಂಟ್ಗಳಿಗೆ ಬಿಟ್ಟರೆ ಉಡನ್ಗಳು ಯಾವಾಗ ಬಿಟ್ಕೋಬೇಕು ಬೇರೆಯವರು. ಹಂಗಾಗಿ ನೀವು ದಯವಿಟ್ಟು ನಾನು ಟೂರ್ನಮೆಂಟ್ ಓನರ್ಗಳಿಗೆಲ್ಲ ಹೇಳೋದೇನು ಅಂದರೆ, ನಿಮಗೆ ನೋಡಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬಂದಾವಡಿ ಬಗ್ಗೆ ಒಂಚೂರು ಯೋಚನೆ ಮಾಡಿರಿ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್, ಇನ್ನೊಂದು ನೋಡಿ, ಈಗ ಬಂದಾವಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಗಾಡೀಲಿ ಹೋಗ್ತಾರೆ. ಈಗ ನೋಡಿ, ಒಬ್ರು ಕರ್ಕೊಂಡು ಹೋಗ್ತಾರೆ 6 ಪಾಯಿಂಟ್ ಬರುತ್ತೆ, ಮೈನ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಗಾಡೀಲಿ 6 ಪಾಯಿಂಟ್ ಬರುತ್ತೆ. ಇನ್ನೊಬ್ರು ಬರ್ತಾರೆ ಸಂದೀಪ್ ಬಂದಿಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ನೋಡ್ರೆ 3-3.5 ಪಾಯಿಂಟ್ ಬರುತ್ತೆ.
ಆವಾಗ ಆಟೋಮೆಟಿಕ್ಕಾಗಿ ಔಟ್ ಮಾಡ್ತಾರೆ. ತುಂಬ ಕಡೆ ನಡೆದಿದೆ ಕೂಡ ಈ ಥರ. ಹಂಗಾಗಿ ನೋಡಿ ಟೆಕ್ನಾಲಜಿಗಳು ತುಂಬಾ ಇಂಪ್ರೂವ್ ಆಗಿದೆ, ಅದನ್ನು ನಾವು ಬಳಸ್ಕೋಬೇಕು. ಹಂಗಾಗಿ ನೋಡಿ ಫ್ರೆಂಡ್ಸ್, ಏರ್ ಡಿಸ್ಟೆನ್ಸ್ ತೊಗೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಗೂಗಲ್ ಅರ್ತ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನಾವು ಏರ್ ಡಿಸ್ಟೆನ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದನ್ನು ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಏರ್ ಡಿಸ್ಟೆನ್ಸಲ್ಲಿ ಒಂದು 200ರಿಂದ 250 ಮೀಟ್ರ್ ಕೊಡೋಣ ಫ್ರೆಂಡ್ಸ್. ಬಂದಾವಡಿ ಸಾಕು. ಅಂದರೆ ನಾರ್ತ್ ಸೌತ್ಗೆ, ಯಾಕಂದರೆ ನೋಡಿ ಅಕ್ಕಿ ಆಡೋದು ಜಾಸ್ತಿ ಈಸ್ಟ್ ವೆಸ್ಟ್ಗೆ, ನಾರ್ತ್ ಸೌತ್ಗೆ ಒಂದು 200ರಿಂದ 250 ಮೀಟ್ರ್ ಕೊಡೋಣ ಬಂದಾವಡಿ. ಆಮೇಲೆ ಈಸ್ಟ್ ವೆಸ್ಟ್ಗೆ ಬೇಕಾದ್ರೆ ನೀವು ಒಂದು 300ರಿಂದ 350 ಬೇಕಾದ್ರೆ ಮಾಡಿರಿ, ಯಾಕಂದರೆ ಅಕ್ಕಿ ಅದೇ ದಿಕ್ಕಲ್ಲಿ ಆಡೋದ್ರಿಂದ. ದಯವಿಟ್ಟು ಇದ್ರ ಬಗ್ಗೆ ನೀವು ಒಂಚೂರು ಯೋಚನೆ ಮಾಡಿರಿ. ಆವಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನೋಡಿ ಹತ್ರ ಇರೋದ್ರೆ ಹಿಂಗೆ 200-250 ಮೀಟ್ರಲ್ಲಿ 2 ದಾವಡಿಯವ್ರು ಬಿಟ್ಟಾಗ ಏನಾಗುತ್ತೆ, ಆರಾಮಾಗಿ ಒಂದು 8 ಜನ ದಾವಡಿಗಳಿದ್ರೂ ಬಿಟ್ಕೋಬೋದು ಆರಾಮಾಗಿ. ಆಮೇಲೆ ಇನ್ನೂ ಒಂದು ಬೇಕಾದ್ರೆ ನೀವು ಹೇಳಿ ಹತ್ತರಿಂದ ಬಿಡಿಸೋದ್ರಿಂದ ಬೇಕಾದ್ರೆ ನೀವೇನು ಮಾಡಿ 1 ಅವರ್ ಏನು ಟೈಮ್ ಇದೆ, ಅದು ಇವಾಗ ಫಸ್ಟ್ ಟೈಮ್ ಒಂದು 10 ನಿಮಿಷ ಆಡಿರುತ್ತಲ್ವ ಫ್ರೆಂಡ್ಸ್, ಅದು ಬಿಟ್ಟೋಗುತ್ತೆ ಅಂದ್ಕೊಳ್ಳಿ ಜೊತೆ ಆ ಅಕ್ಕಿ. ಅವ್ರು ಬಿಟ್ಟಿರ್ತಾರಲ್ಲ ಟೂರ್ನಮೆಂಟು ಆ ಅಕ್ಕಿ. ಮತ್ತು ಸೆಕೆಂಡ್ ಟೈಮ್ ಏನಾದ್ರು ಬಂದು ಜೊತೆ ಇದ್ದಾಗ 11 ನಿಮಿಷದಿಂದನೇ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದಕ್ಕೂ ಬೇಕಾದ್ರೆ ನಮ್ಮ ಒಪ್ಪಿಗೆ ಇದೆ ಅಂತ ಸುಮಾರು ಜನ ದಾವಡಿಯವರು ಹೇಳಿದ್ದಾರೆ. ಹಂಗಾಗಿ ದಯವಿಟ್ಟು ನಾನು ಹೇಳೋದೇನು ಅಂದರೆ, ನೋಡಿ ನಾವು ಅಕ್ಕಿ ಸಾಕ್ತಾ ಇರೋರು, ನಾವು ಅಕ್ಕಿ ಏನಕ್ಕೆ ಸಾಕ್ತಾ ಇದ್ದೀವಿ ಅಂದರೆ ಒಂದು ಖುಷಿಗೆ, ಆ ಒಂದು ಶೋಕಿನ ಬೆಳೆಸ್ಬೇಕು. ಅದು ಆಕಾಶದಲ್ಲಿ ಒಂದು ಕಲೆ, ಅದು ಆಡೋದು ಒಂದು ಕಲೆ. ಅದನ್ನು ಸುಮಾರು ಜನಕ್ಕೆ ಪ್ರದರ್ಶಿಸಬೇಕು ಅಂತೇಳಿ ನಾವು ಅಕ್ಕಿ ಸಾಕ್ತಾ ಇರೋದು. ನೀವು ಟೂರ್ನಮೆಂಟ್ ನಡೆಸೋರು ಏನಕ್ಕೆ ನಡೆಸ್ತಾ ಇದ್ದೀರಾ ಹೇಳಿ? ಒಂದು ಶೋಕಿನ ಬೆಳೆಸ್ಬೇಕು. ಈ ಶೋಕ್ದಾರೆಲ್ಲರೂ ಅಕ್ಕಿ ಸಾಕ್ತಾ ಇದ್ದಾರೆ ಅಂದರೆ ಟೂರ್ನಮೆಂಟ್ಗಳು ನಡೆದ್ರೇ ಅಲ್ವಾ ಅವರು ಇಂಪ್ರೂವ್ ಆಗೋಕ್ಕಾಗೋದು, ಅಕ್ಕಿ ಶೋಕಿ ಬೆಳೆಯೋದು ಅಂತೇಳಿ ನೀವು ಟೂರ್ನಮೆಂಟ್ ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಖುಷಿನೂ ಇಲ್ದಿರೆ, ನಮ್ಮ ಖುಷಿನೂ ಇಲ್ದಿರೆ ನಾವು ಕಾನೂನುಗಳನ್ನ ಸಡಿಲಗೊಳಿಸಲಿಲ್ಲ ಅಂದರೆ ತುಂಬಾ ಸಮಸ್ಯೆಗಳಾಗುತ್ತೆ ಮುಂದಕ್ಕೆ. ಈಗ ನೋಡಿ ನಾವು ನೀವೆಲ್ಲ ಸೇರಿ ಕಷ್ಟಪಟ್ಟು ಬೆಳೆಸಿರೋ ಶೋಕಿ ಮುಂದಕ್ಕೆ ಹಂಗೆ ನಶಿಸೋಗುತ್ತೆ. ಯಾಕಂದರೆ ಜಗಳಗಳಾಗುತ್ತೆ, ನಾನು ಬಿಡಬೇಕು ಅಂತ ಎಲ್ಲರೂ ಜಗಳ ಆದಾಗ ತುಂಬಾ ಸಮಸ್ಯೆಗಳಾಗುತ್ತೆ. ನೋಡಿ ನಾನು ಇನ್ನೊಂದು ಮಾತು ಹೇಳ್ತೀನಿ, ಬೇರೆಯವ್ರ ಕತೆ ಏನೋ ಗೊತ್ತಿಲ್ಲ, ನಮಗೆ ಬೇಜಾರಾಗ್ಬಿಟ್ಟಿದೆ. ಏನಪ್ಪ ಈ ಬಂದಾವಡಿಗಳ ಸಮಸ್ಯೆಗಳಿಂದ ಅವ್ರನ್ನ ಕೇಳು ಇವ್ರನ್ನ ಕೇಳು, ಯಾಕೆ ನಾವೇ ಬೇಡ ಬಿಟ್ಬಿಟ್ಟು ಆರಾಮಾಗಿ ಹೋಮ್ವರ್ಕ್ ಹೋಗ್ಬಿಡೋಣ, ಅದರಲ್ಲಾದರೆ ಬಂದಾವಡಿನೂ ಇರೋಲ್ಲ ಏನೂ ಇರೋಲ್ಲ ಅಂತೇಳಿ ನಮಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಇನ್ನು ಬೇರೆ ಶೋಕ್ದಾರಗಳಿಗೆ ಇನ್ನೆಷ್ಟು ಬೇಜಾರಾಗಿರಬೇಕು. ಹಂಗಾಗಿ ಎಲ್ಲ ನಮ್ಮ ಗಿರೇಬಾಜ್ ಶೋಕ್ದಾರಗಳು ಗಿರೇಬಾಜ್ ಶೋಕಿಲ್ಲೇ ಇರಬೇಕು ಅಂತ ನಮ್ಗೆ ಆಸೆ. ಹಂಗಾಗಿ ಯಾರಿಗೂ ತೊಂದರೆ ಆಗದಿರೆ ಎಲ್ಲರೂ ಖುಷಿಯಾಗಿ ಹಬ್ಬ ಥರ ಒಂದು ಜಾತ್ರೆ ಥರ ಆಚರಿಸೋಣ ಜೂನ್-ಜುಲೈ ಟೂರ್ನಮೆಂಟ್ ಸೀಸನಲ್ಲಿ. ಹಂಗಾಗಿ ದಯವಿಟ್ಟು ಟೂರ್ನಮೆಂಟ್ ಓನರ್ಗಳಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿ. ಏರ್ ಡಿಸ್ಟೆನ್ಸ್ ಕೊಡೋಣ. ನಾರ್ತ್ ಸೌತ್ ಒಂದು 200ರಿಂದ 250 ಮೀಟ್ರು, ಈಸ್ಟ್ ವೆಸ್ಟ್ 300ರಿಂದ 350 ಮೀಟ್ರ್ ಏರ್ ಡಿಸ್ಟೆನ್ಸ್ ಕೊಡ್ರಿ. ಅವಾಗ ಎಲ್ಲರೂ ಆರಾಮಾಗಿ ಅಕ್ಕಿ ಆಡಿಸ್ಕೊತಾರೆ. ಈಗ ನೀವು ತುಂಬ ಜನ ಹೇಳ್ತಾರೆ ಹತ್ರದಲ್ಲೇ ಅಕ್ಕಿ ಬಿಡಿಸಿದ್ರೆ ಟೇಕ ತೊಗೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಟೇಕ ತಗೊಳ್ಳೋದು ಎಲ್ಲಿ ಬೇಕಾದ್ರೂ ಹೋಗಿ ತಗೊಳ್ಳೋ ಅಕ್ಕಿ. ಈಗ 500 ಮೀಟ್ರ್ ಅಂತ ಹೇಳಿದಾಗ 600 ಮೀಟ್ರಿಗೆ ಹೋಗಿ ಟೇಕ ತಗೊಳುತ್ತೆ. ಇಲ್ಲ ಯಾವುದೋ ಬೇರೆ ಅಕ್ಕಿ ಬರುತ್ತೆ ಅಲ್ಲಿ ಟೇಕ ತಗೊಳುತ್ತೆ. ಹಂಗಾಗಿ ಆಕಾಶದಲ್ಲಿ ಆಗೋ ಘಟನೆಗಳಿಗೆಲ್ಲ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಡೋ ಅಕ್ಕಿ ಹೆಂಗಿದ್ರು ಆಡುತ್ತೆ, ಆಡದಿರೋ ಅಕ್ಕಿ ಏನೇ ಟೇಕ ಕೊಟ್ಟರು 10 ಅಕ್ಕಿ ಜೊತೆ ಬಿಟ್ರೂ ಆಡಲ್ಲ. ಹಂಗಾಗಿ ದಯವಿಟ್ಟು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಟೂರ್ನಮೆಂಟ್ ಓನರ್ಗಳಿಗೆ ಇದ್ರ ಬಗ್ಗೆ ದಯವಿಟ್ಟು ಒಂದು ಯೋಚನೆ ಮಾಡಿ ಇಮಿಡಿಯೇಟಾಗಿ ನಿರ್ಧಾರ ತಗೊಳ್ಳಿ. ಯಾಕಂದ್ರೆ ನೋಡಿ ಸೀಸನ್ ಬರ್ತಾ ಇದೆ 2024, ಟೂರ್ನಮೆಂಟ್ ಫಂಕ್ಷನ್ಗಳು ಕೂಡ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಹಂಗಾಗಿ ನೀವು ಆದಷ್ಟು ಬೇಗ ನಿರ್ಧಾರ ತಗೊಂಡ್ರೆ ನಮ್ಮೆಲ್ಲ ಶೋಕ್ದಾರರಿಗೂ ಒಳ್ಳೆಯದಾಗುತ್ತೆ. ಆಮೇಲೆ ಶೋಕ್ದಾರರುಗಳು ಕೂಡ ಅಷ್ಟೇ, ನಿಮ್ಮೆಲ್ಲರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ, ಕಮೆಂಟ್ ಮಾಡಿ. ಏನೋ ಇವ್ರು ಹೇಳ್ತಾ ಇದ್ದಾರಲ್ಲ, ಇವ್ರ ಮಾತು ನಾವು ಯಾಕೆ ಕೇಳಬೇಕು ಅಂತ ಅನ್ಕೋಬೇಡಿ. ಇದು ನಮ್ಮ ಖುಷಿಗೋಸ್ಕರ ಮಾಡ್ತಾ ಇಲ್ಲ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತಾ ಇಲ್ಲ. ನಮ್ಮೆಲ್ಲ ಶೋಕ್ದಾರರಿಗೂ ಒಳ್ಳೇದಾಗಬೇಕು, ಖುಷಿಯಾಗಿ ಅಕ್ಕಿ ಆಡಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀವಿ. ತುಂಬ ಜನ ನಮ್ಮ ಹತ್ರ ಬಂದು ಕೇಳ್ಕೊಂಡಿದ್ದಾರೆ, ಸರ್ ನಾವು ಮಾತಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಆದರೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ದಯವಿಟ್ಟು ಅದ್ರಲ್ಲಿ ತಿಳಿಸಿ ಅಂತೇಳಿ ತುಂಬ ಜನ ಶೋಕ್ದಾರರುಗಳು ನಮ್ಮ ಹತ್ರ ಕೇಳಿರೋದಕ್ಕೆ ನಾವೆಲ್ಲರೂ ಅವ್ರ ಪರವಾಗಿ ನಾವು ನಮ್ಮ ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ನೀವೆಲ್ಲರೂ ಇನ್ನೊಂದ್ಸತಿ ಯೋಚನೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ದಯವಿಟ್ಟು ನೀವೆಲ್ಲರೂ ದಾವಡಿ ಓನರ್ಗಳು ಶೋಕ್ದಾರರುಗಳು ಇದ್ರ ಬಗ್ಗೆ, ಆಮೇಲೆ ಟೂರ್ನಮೆಂಟ್ ಓನರ್ಗಳು ಎಲ್ಲರೂ ಯೋಚನೆ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ಅದು ಗೂಗಲ್ ಅರ್ತ್ ಅಂತ ಹೇಳಿದ್ನಲ್ಲ, ಅದು ಏರ್ ಡಿಸ್ಟೆನ್ಸ್ ನೋಡೋದು ನೋಡಿ, ಅದನ್ನು ತೋರಿಸ್ಕೊಡ್ತೀನಿ ಹೆಂಗೆ ಅಂತೇಳಿ. ಫ್ರೆಂಡ್ಸ್ ನೋಡಿ, ಇದೇನೆ ಗೂಗಲ್ ಅರ್ತ್ ಅಂತೇಳಿ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನೋಡಿ, ಇದು ಓಪನ್ ಮಾಡ್ತೀವಿ ಗೂಗಲ್ ಅರ್ತ್ ಅಂತ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ನೋಡಿ. ಇದು ಎಲ್ಲ ಮ್ಯಾಪ್ ತೋರಿಸ್ತಾ ಇದೆ ನೋಡಿ. ಈಗ ನಮ್ಮ ಲೊಕೇಶನ್ ತಗೊಂಡಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೆಜರ್ ಅಂತ ಬರುತ್ತೆ ನೋಡಿ, ಮೆಜರ್ ಅಂತ ಬರುತ್ತೆ ನೋಡಿ. ಮೆಜರ್ ಅಂತ ಬಂದಾಗ ನೋಡಿ, ಇದು ನಮ್ಮ ಪಾಯಿಂಟು, ಇಲ್ಲಿ ಆ್ಯಡ್ ಪಾಯಿಂಟ್ ಅಂತ ಕೊಟ್ಟಿದ್ದೀವಿ ನೋಡಿ, ಅಲ್ಲಿಗೆ ಆ್ಯಡ್ ಆಗಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ನೀವು ನೋಡಿ ಇಲ್ಲಿ ಮೈನ್ ರೋಡಲ್ಲಿ ಹಿಂಗೆ ಬರ್ತೀವಿ ನೋಡಿ, ಈ ಥರ
ಹಿಂಗೆ ತಗೊಳ್ಳಿ, ಹಿಂಗೆ ತಗೊಂಡು ಬೇಕಾದ್ರೆ ಇಲ್ಲೆಲ್ಲ ರೇಟಿಗೆ ತಗೊಂಡು ನೋಡಿ ಫ್ರೆಂಡ್ಸ್, ಈಗ ಇಲ್ಲಿದೆ ಅಂದ್ಕೊಳ್ಳಿ ದಾವಡಿ, ನೋಡಿ ಇಲ್ಲಿಗೆ ಒಂದು 2 ಪಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ತೋರಿಸುತ್ತೆ 385 ಮೀಟ್ರು ಅಂತ ತೋರಿಸುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾವು ಎಲ್ಲೂ ಹೋಗೋದೇ ಬೇಕಾಗಿಲ್ಲ. ನೋಡಿ ಇದು ಸ್ಟ್ರೈಟು ನೋಡಿ ಇಲ್ಲಿಗೆ ತಗೊಳುತ್ತೆ 350 ಮೀಟ್ರ್ ತೋರಿಸ್ತಾ ಇದೆ. ನೋಡಿ ಫ್ರೆಂಡ್ಸ್ 385 ಮೀಟ್ರ್ ತೋರಿಸ್ತಾ ಇದೆ. ಈ ಥರ ನಾವು ಕೂತಿದ್ದ ಜಾಗದಲ್ಲೇ ಮಾಡ್ಬೋದು. ಇದು ನಾವೇನು ಗಾಡಿ ಓಡಿಸ್ಕೊಂಡೋಗಿ ನೋಡೋದು ಬೇಡ, ಮೈನ್ ರೋಡಲ್ಲಿ ಕರ್ಕೊಂಡೋದ್ರು, ಸಂಧಿ ರೋಡಲ್ಲಿ ಕರ್ಕೊಂಡೋದ್ರು ಅನ್ನೋದು ಬೇಡ. ಇದು ತುಂಬಾ ಈಸಿ ಏರ್ ಡಿಸ್ಟೆನ್ಸಲ್ಲಿ ತಗೊಳ್ಳೋದು. ಹಂಗಾಗಿ ದಯವಿಟ್ಟು ನೀವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಿರಿ. ತುಂಬ ನೀಟಾಗಿ ಶೋಕ್ ಮಾಡ್ಕೊಂಡು ಹೋಗೋಣ, ತುಂಬ ಖುಷಿಯಾಗಿ ಶೋಕ್ ಮಾಡ್ಕೊಂಡು ಹೋಗೋಣ ಅಂತ ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಇದ್ರ ಬಗ್ಗೆ ನೀವೆಲ್ಲರೂ ಶೋಕ್ದಾರರಾಗಲಿ ಟೂರ್ನಮೆಂಟ್ ಓನರ್ಗಳಾಗಲಿ ಸ್ಪಂದಿಸ್ತೀರಾ, ಒಂದೊಳ್ಳೆ ನಮ್ಮ ಶೋಕ್ದಾರರುಗಳಿಗೆ ಒಳ್ಳೆ ರಿಸಲ್ಟ್ ಕೊಡ್ತೀರಾ ಇಷ್ಟರಲ್ಲೇ ಅಂತೇಳಿ ನಾನು ಅನ್ಕೊತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ, ಈಗ ನೋಡಿ ನಾರ್ತ್ ಸೌತ್ಗೆ ಆಮೇಲೆ ಈಸ್ಟ್ ವೆಸ್ಟ್ಗೆ 200-250 ಮೀಟ್ರು 300-350 ಮೀಟ್ರು ಈಸ್ಟ್ ವೆಸ್ಟ್ಗೆ ಏನು ಹೇಳ್ತಾ ಇದ್ದೀವಿ, ಆವಾಗ ಕೊಟ್ಟಿದ್ದಾರಲ್ಲ ಆಪ್ಷನ್. ಈಗ ನೋಡಿ ಇವರು ಟೂರ್ನಮೆಂಟ್ಗಳವರೆಲ್ಲ ಆಪ್ಷನ್ ಕೊಟ್ಟರು ಅಂತ ಅಂದ್ಕೊಳ್ಳಿ. ಈಗ ಕೊಟ್ಟರು ಅಂತ ಹೇಳ್ಬಿಟ್ಟು ಒಬ್ಬರು ಸೀಲಿಗೆ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮದು ಬಂದಾವಡಿ ಬರಲ್ಲ ಅಂದ್ಬಿಟ್ಟು ನೀವೊಂದು 250-300 ಮೀಟ್ರಲ್ಲಿರೋರು ದೂರದಲ್ಲಿರೋರು 4ಕ್ಕೆ ಎಬ್ಬರಿಸೋದು 5ಕ್ಕೆ ಎಬ್ಬರಿಸೋದು ಅದೆಲ್ಲ ತಪ್ಪಾಗುತ್ತೆ. ಹಂಗಾಗಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಈಗ ಟೂರ್ನಮೆಂಟ್ ಓನರ್ಗಳು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಅದಕ್ಕೆ ನಾವೇನು ಹೇಳೋದು ಅಂದರೆ, ಈಗ ನಿಮ್ಮ ಟೂರ್ನಮೆಂಟ್ ಇತ್ತ ನೀವು ಅಕ್ಕಿ ಬಿಡ್ರಿ, ಟೂರ್ನಮೆಂಟ್ ಇಲ್ಲ ಅಂತ ಹೇಳಿದ್ರೆ ಹತ್ರದಲ್ಲಿರೋರು ಬಿಡೋಕೆ ಹೋಗ್ಬೇಡ್ರಿ, ಆವಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈಗ ನೀವು ಬಂದಾವಡಿ ಬರಲ್ವಲ್ಲ ಅಂತ ಹೇಳ್ಬಿಟ್ಟು 4ಕ್ಕೆ 5ಕ್ಕೆ ಬಿಡೋದು ತಪ್ಪಾಗುತ್ತೆ. ಹಂಗಾಗಿ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ನೀವು ಟೂರ್ನಮೆಂಟ್ ಇದ್ದರೆ ಮಾತ್ರ 1 ಅಕ್ಕಿ ಬಿಡ್ರಿ, ಆವಾಗ ಅದೇನು ಪ್ರಾಬ್ಲಮ್ ಆಗೋಲ್ಲ. ಈ ಕಡೆ ದಾವಡಿಯವರು 1 ಬಿಟ್ಟಿರ್ತಾರೆ, ನೀವು 1 ಬಿಟ್ಟಿರ್ತೀರ. ಇಲ್ಲ ನಿಮ್ಗೇನಾದ್ರು ತೀರಾ ಇಂಪಾರ್ಟೆಂಟ್ ವುಡನ್ ಇದೆ ಅಂದರೆ ಮಾತ್ರ 1 ಅಕ್ಕಿ ಬಿಟ್ಕೊಳ್ಳಿ. ಅದಕ್ಕೆ ಬೇಕಾದ್ರೆ ಪರ್ಮಿಷನ್ ಇರುತ್ತೆ. ನೀವು ಹಂಗನ್ಬಿಟ್ಟು ನಾವು ಬಂದಾವಡಿ ಬರಲ್ಲ ಅಂದ್ಬಿಟ್ಟು 300 ಮೀಟ್ರಲ್ಲಿರೋರು 6ಕ್ಕೆ 7ಕ್ಕೆ ಎಬ್ಬರಿಸೋದೆಲ್ಲ ತಪ್ಪಾಗುತ್ತೆ. ಪಾಪ ಅವರು ಟೂರ್ನಮೆಂಟಿಗೆ ಬಿಟ್ಟಿರ್ತಾರೆ, ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹಂಗಾಗಿ ದಯವಿಟ್ಟು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ, ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ತೀರಾ ಹತ್ರದಲ್ಲಿರೋರು ಬಂದಾವಡಿ ಇಲ್ಲ ಅಂತ 10ಕ್ಕೆ 8ಕ್ಕೆ ಎಲ್ಲ ಬಿಡೋಕೆ ಹೋಗಬೇಡಿ. ನೀವು ಟೂರ್ನಮೆಂಟ್ ಇದ್ದರೆ ಮಾತ್ರ ಬಿಡ್ರಿ, ಇಲ್ಲಾಂದರೆ ದಯವಿಟ್ಟು ಆಡಿಸ್ತಾ ಇರೋರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನಾನು ನಿಮಗೆ ಹೇಳಿದ್ದೆ ಈ ಎಪಿಸೋಡಲ್ಲಿ 1-2 ಪಾಯಿಂಟ್ ಮೇಲೆ ರಿಕ್ವೆಸ್ಟ್ ಮಾಡಬೇಕು ಅಂತ. ಮೊದಲನೇ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟೆ ಬಂದಾವಡಿ ಬಗ್ಗೆ. ಅದ್ರ ಮೇಲೆ ಆದಷ್ಟು ಬೇಗ ನೀವು ಡಿಸಿಷನ್ ತೊಗೊತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇನ್ನೊಂದು 2ನೇ ರಿಕ್ವೆಸ್ಟ್ ಏನು ಅಂದರೆ, ಈಗ ಚಾನ್ಸ್ ತಗೊಳ್ಳೋದ್ರ ಬಗ್ಗೆ ತುಂಬಾ ಗೊಂದಲಗಳಿದೆ. ಏನಂದರೆ ಫ್ರೆಂಡ್ಸ್ ನೋಡಿ, ಈಗ ಭಾನುವಾರ ಅಕ್ಕಿ ಬಿಡೋರು 100% ಭಾನುವಾರ ಬಿಡ್ತಾ ಇದ್ದಾರೆ. ಈಗ ಚಾನ್ಸ್ ತಗೊಳ್ಳೋರು ಏನು ಮಾಡ್ತಾ ಇದ್ದಾರೆ, ಮುಂಚೆ ಎಲ್ಲ ಶುಕ್ರವಾರದೊಳಗಡೆ ಹೇಳ್ಬೇಕು ಅಂತ ಇದ್ರು. ಇವಾಗ ಏನಾಗ್ಬಿಟ್ಟಿದೆ, ತುಂಬ ಜನ ಅಂದರೆ ಅವರು ಬಂದಾವಡಿಗಳಲ್ಲಿ ಗೊಂದಲ ಯಾವತ್ತು ಬಿಡ್ತಾರೆ ಅಂತ ಗೊತ್ತಾಗಲ್ವೇನೋ ಏನೋ ಗೊತ್ತಿಲ್ಲ. ಶನಿವಾರ ಸಾಯಂಕಾಲ ಹೇಳ್ತಾರೆ ನನಗೆ ಚಾನ್ಸ್ ಬೇಕು ಅಂತೇಳಿ. ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಹಂಗಾಗಿ ದಯವಿಟ್ಟು ಯಾರೇ ಚಾನ್ಸ್ ತೊಗೊಳಂಗಿದ್ರೆ ಶುಕ್ರವಾರ ರಾತ್ರಿ ಒಳಗಡೆ ತಗೋಬೇಕು ಅಂತ ಟೂರ್ನಮೆಂಟ್ ಓನರ್ಗಳು ಒಂದು ಸಜೆಷನ್ ಕೊಡ್ರಿ. ಆಮೇಲೆ ಚಾನ್ಸಿಗೆ ಬಿಡೋದು ಅಷ್ಟೇ, ಯಾವಾಗ ಬಿಡಬೇಕು ಅಂತಲೂ ಹೇಳಲ್ಲ. ಸುಮಾರು ಜನ ಗುರುವಾರ ರಾತ್ರಿ 9 ಗಂಟೆಗೆ ಮೆಸೇಜ್ ಮಾಡ್ತಾರೆ ನಾಳೆ ಚಾನ್ಸಿಗೆ ಬಿಡ್ತೀನಿ ಅಂತ, ಇಲ್ಲ ಮಂಗಳವಾರ ರಾತ್ರಿ ಮೆಸೇಜ್ ಮಾಡ್ತಾರೆ ನಾಳೆ ಚಾನ್ಸಿಗೆ ಬಿಡ್ತೀನಿ ಅಂತ. ಅವೆಲ್ಲ ತುಂಬಾ ಸಮಸ್ಯೆಗಳಾಗುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲ ಟೂರ್ನಮೆಂಟ್ ಓನರ್ಗಳಿಗೆ ದಾವಡಿಯವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಚಾನ್ಸ್ ತೊಗೊಳಂಗಿದ್ರೆ ನೀವು ಶುಕ್ರವಾರನೇ ಹೇಳ್ಬಿಡಿ ನಮಗೆ ಚಾನ್ಸ್ ಬೇಕು ಅಂತ. ಆಮೇಲೆ ಶುಕ್ರವಾರನೇ ಯಾವತ್ತು ಬಿಡ್ತೀರಾ ಅಂತಲೂ ನೀವು ಹೇಳ್ಬಿಡಿ. ಯಾಕಂದರೆ ನೋಡಿ ಫ್ರೆಂಡ್ಸ್, ತುಂಬಾ ಸಮಸ್ಯೆಗಳಾಗುತ್ತೆ, ಗೊಂದಲಗಳಾಗುತ್ತೆ. ಅವರು ರೆಫ್ರಿಗಳ್ನ ಅರೇಂಜ್ ಮಾಡಬೇಕು, ರೆಫ್ರಿಗಳ್ನ ಕಳಿಸ್ಬೇಕು, ಅದೆಲ್ಲ ಸಮಸ್ಯೆ ಆಗುತ್ತೆ. ನೀವು ಹಂಗೂ ತುಂಬ ಜನ ಹೇಳ್ತಾರೆ ಸರ್ ಈಗ ನಮ್ಗೆ ಬಂದಾವಡಿಯವ್ರು ಯಾರೇ ಯಾವತ್ತು ಅಂತ ಗೊತ್ತಾಗಲ್ಲ, ಹಂಗಾಗಿ ಲೇಟಾಗಿ ಹೇಳ್ತೀವಿ ಅಂತ. ದಯವಿಟ್ಟು ಆದಷ್ಟು ನಿಮ್ಮ ಬಂದಾವಡಿಯವರೆಲ್ಲ ಕುತ್ಕೊಳ್ರಿ, ಮಾತಾಡ್ಕೊಳ್ರಿ. ನೋಡಪ್ಪ ನೀನೆಲ್ಲ ಸೋಮವಾರ ಬಿಡು, ನೀನೆಲ್ಲ ಬುಧವಾರ ಬಿಡು, ನೀನೆಲ್ಲ ಗುರುವಾರ ಬಿಡು ಅಂತ ಮಾತಾಡಿಕೊಂಡು ದಯವಿಟ್ಟು ಗ್ರೂಪ್ಗಳಲ್ಲಿ ಶುಕ್ರವಾರನೇ ಮೆಸೇಜ್ ಹಾಕ್ಬಿಡಿ ಯಾವತ್ತು ಚಾನ್ಸಿಗೆ ಬಿಡ್ತೀವಿ, ಆಮೇಲೆ ಚಾನ್ಸ್ ಬೇಕಾ ಬೇಡ ಅನ್ನೋದು ಶುಕ್ರವಾರನೇ ಅನೌನ್ಸ್ ಮಾಡಿ ಅಂತ ದಯವಿಟ್ಟು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಟೂರ್ನಮೆಂಟ್ ಓನರ್ಗಳು ಅಷ್ಟೇ ಇದ್ರ ಬಗ್ಗೆ ದಯವಿಟ್ಟು ಒಂದು ಸ್ಟ್ರಾಂಗಾಗಿ ಒಂದು ಸಜೆಷನ್ ಕೊಡ್ರಿ. ಆಮೇಲೆ ಸ್ಟ್ರಾಂಗಾಗಿ ಒಂದು ಮೆಸೇಜ್ ಹಾಕ್ರಿ ಗ್ರೂಪ್ಗಳಲ್ಲಿ. ಯಾರೇ ಚಾನ್ಸ್ ತೊಗೋಬೇಕು ಅಂದರೆ ಶುಕ್ರವಾರನೇ ತೊಗೋಬೇಕು. ಆಮೇಲೆ ಯಾರೇ ಚಾನ್ಸ್ಗೆ ಯಾವತ್ತು ಅಕ್ಕಿ ಬಿಡ್ತೀವಿ ಅಂತೇಳಿ ಶುಕ್ರವಾರನೇ ಹೇಳ್ಬೇಕು ಅಂತೇಳಿ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ, ನೀವು ಕೂಡ ದಾವಡಿಯವ್ರಿಗೆ. ಆಮೇಲೆ ದಾವಡಿಯವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ರಿ. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಎಲ್ಲರೂ ಒಂದು ಖುಷಿಗೋಸ್ಕರ ಅಕ್ಕಿ ಬಿಡೋದು, ಯಾರಿಗೂ ಬೇಜಾರು ಬೇಡ, ಮನಸ್ತಾಪಗಳು ಬೇಡ. ಎಲ್ಲರೂ ಖುಷಿಯಾಗಿ ಅಕ್ಕಿಗಳು ಬಿಡೋಣ, ಎಲ್ಲರೂ ಚೆನ್ನಾಗಿ ಲಾಂಗ್ ಟೈಮ್ ಬಿಡೋಣ, ಎಲ್ಲರೂ ಒಳ್ಳೊಳ್ಳೆ ಪ್ರೈಸ್ಗಳು ತಗೊಳ್ಳೋಣ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಮಾಡಿರಿ ಅಂತ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿ, ಆಮೇಲೆ ಇದೊಂದು ಅಕ್ಕಿ ನಿಮಗೆ ತೋರಿಸಿದ್ದೆ ನಾನು ಲಾಸ್ಟ್ ಎಪಿಸೋಡಲ್ಲಿ. ನೋಡಿ ಇಲ್ಲೆಲ್ಲ ಕರಳು ಓಪನ್ ಮಾಡಿಬಿಟ್ಟಿತ್ತು ಶಿಖರ ಅಂತೇಳಿ. ಅದು ತುಂಬಾ ಸಮಸ್ಯೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಎಂಥ ಸಮಸ್ಯೆ ಆಗಿತ್ತು ಅಂದರೆ ಮೋಷನ್ನೇ ಇಲ್ಲಿ ಒಂದು ಓಲಾಗಿತ್ತು, ಆ ಓಲಿಂದ ಮೋಷನೇ ಆಚೆ ಬಂದ್ಬಿಡೋದು, ಅಷ್ಟು ಸಮಸ್ಯೆ ಆಗಿತ್ತು. ನಾವು ಮತ್ತೆ ತೆಗೆದು ಕರಳಿನ ಸಮೇತ ಹೊಲ್ದುಬಿಟ್ಟು ತುಂಬಾ ಹೆಚ್ಚು ಕಮ್ಮಿ 1-1.5 ಅವರ್ ಅದಕ್ಕೆ ಆಪ್ರೇಷನ್ ಥರ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್, ಆಮೇಲೆ ಏನಾಯಿತು ಅಂದರೆ ಡೈಜೆಷನ್ನೇ ನಿಲ್ಲಿಸ್ಕೊಂಬಿಟ್ಟಿತ್ತು. ಅದು ಸರಿಯಾಗಿ ಡೈಜೆಷನ್ನೇ ಆಗ್ತಾ ಇರಲಿಲ್ಲ. ಆಮೇಲೆ ಅದಕ್ಕೂ ಕೂಡ ಮೆಡಿಸನ್ ಎಲ್ಲ ಮಾಡಿ ಈಗ ಒಂಚೂರು ಅಕ್ಕಿ ದೇವ್ರ ದಯೆಯಿಂದ ರೆಡಿ ಆಗಿದೆ. ನೋಡಿ ಈಗ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಒಣಗ್ತಾ ಇದೆ, ಒಣಗೋಗ್ಬಿಟ್ಟಿದೆ. ಇಲ್ಲೆಲ್ಲ ಪುಕ್ಕ ಕೂಡ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಈಗ ಡೈಜೆಷನ್ ಕೂಡ ಎಲ್ಲ ಚೆನ್ನಾಗಿದೆ. ನೋಡಿ ಅಕ್ಕಿ ಕೂಡ ತುಂಬ ಆ್ಯಕ್ಟಿವ್ ಆಗಿದೆ ಇವಾಗ. ಏನೋ ದೇವರ ಆಶೀರ್ವಾದದಿಂದ ಅಕ್ಕಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಅದೇ ಹೇಳೋದು, ಈಗ ನೋಡಿ ಒಂದು ಅಕ್ಕಿ ಜೀವ ಉಳಿಸಿದ್ದೀವಿ ಅಂದರೆ ನಮಗೆ ಆ ಖುಷಿನೇ ಬೇರೆ. ನೋಡಿ ಪಾಪ ಮೂಕ ಪಕ್ಷಿಗಳು ತುಂಬಾ ನೋವು ಅನುಭವಿಸ್ತಾ ಇತ್ತು. ಅದಕ್ಕೆ ಏನೋ ಒಂದು ಆಗಲ್ಲ ಅಂತ ಅಂದಿರೆ ಏನೋ ಕಷ್ಟಪಟ್ಟು 1-1.5 ಅವರ್ ಆಪ್ರೇಷನ್ ಎಲ್ಲ ಮಾಡಿ ನಮ್ಮ ಅಣ್ಣ ತುಂಬಾ ಪಾಪ ಆಗ್ತಾ ಇರಲಿಲ್ಲ ಅವ್ರಿಗೆ ಅದನ್ನ ನೋಡಿದ್ರೆ. ಆದರೂ ಪಾಪ ಇನ್ನು ಅಕ್ಕಿ ಸತ್ತೋಗುತ್ತಲ್ಲ ಅಂತೇಳಿ ತುಂಬಾ ಕಷ್ಟಪಟ್ಟು ಮಾಡಿದ್ರು. ನೋಡಿ ಇವತ್ತು ತುಂಬಾ ಆ್ಯಕ್ಟಿವ್ ಆಗಿದೆ ಅಕ್ಕಿ, ಡೈಜೆಷನ್ ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ಸಂತೋಷ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಈ ಅಕ್ಕಿ ಏನಾದ್ರು ಇದೆಲ್ಲ ರೆಡಿಯಾಗಿ, ಈಗ ಆಲ್ರೆಡಿ ಉಳ್ಳಾಗ್ತಾ ಇತ್ತು ಅಕ್ಕಿ, ಚೆನ್ನಾಗಿ ಆಡ್ತಾ ಇತ್ತು. ಏನಾದ್ರು ರೆಡಿ ಆದರೆ 100% ಈ ವರ್ಷ 2024ಕ್ಕೇನೆ ಟೂರ್ನಮೆಂಟಿಗೆ ಬಿಟ್ಟು ಅದೇನಾದ್ರು ಚೆನ್ನಾಗಿ ಆಡ್ತು ಅಂತ ಹೇಳಿದ್ರೆ 100% ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತೀವಿ ನಿಮಗೆ. ಹಂಗಾಗಿ ನೀವು ಕೂಡ ಅಷ್ಟೇ, ಯಾವ್ದಾದ್ರು ಕುಯ್ಕೊಂಡಿರೋದು ಇಲ್ಲ ಏನಾದ್ರು ಕಟ್ಟಾಗಿರೋದು, ಕಾಲು ಕಟ್ಟಾಗಿರೋದು ಆ ಥರ ಆಯಿತು ಅಂದರೆ ದಯವಿಟ್ಟು ಬಿಸಾಕಬೇಡ್ರಿ. ಆದಷ್ಟು ಹೊಲಿಯೋದಕ್ಕೆ ಟ್ರೈ ಮಾಡಿರಿ. ಇಲ್ಲ ನಿಮ್ಮ ಹತ್ರ ದಾವಡಿಗಳೆಲ್ಲ ಸೀನಿಯರ್ಸ್ ಇರ್ತಾರೆ, ಅವ್ರ ಹತ್ರ ತೊಗೊಂಡೋಗ್ರಿ, ಅವರು ಸ್ಟಿಚಿಂಗ್ ಹಾಕಿ ಕೊಡ್ತಾರೆ. ಒಂದು ಪಾರಳೋದು ಜೀವ ಉಳಿಸಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೂ ಕೂಡ ಬರಲಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ ತುಂಬಾ ಆ್ಯಕ್ಟಿವ್ ಆಗಿದೆ ಅಕ್ಕಿ, ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಡೈಜೆಷನ್ ಆಗ್ತಾಯಿದೆ. ಒಂಚೂರು ಡೈಜೆಷನ್ಗೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ದೀವಿ. ಲಿವರ್ ಸಿರಪ್ ಹಾಕೋದು, ಒಂದು 2-3 ದಿವಸಕ್ಕೆ ಒಂದ್ಸತಿ ಮೀನೆಣ್ಣೆ ಮಾತ್ರೆ ಹಾಕೋದು, ಆ ಥರ ಮಾಡ್ತಾಯಿದ್ದೀವಿ. ಆವಾಗಿಂದ ಅಕ್ಕಿ ಆರಾಮಾಗಿ ಆ್ಯಕ್ಟಿವ್ ಆಗಿದೆ ಫ್ರೆಂಡ್ಸ್. ನೋಡಿ ಆರಾಮಾಗಿ ಆರುತ್ತೆ ಕೂಡ, ಏನು ತೊಂದರೆ ಏನಿಲ್ಲ ಫ್ರೆಂಡ್ಸ್. ನೋಡಿ ಇವತ್ತಿನ ಎಪಿಸೋಡಲ್ಲಿ ಒಂದು 2-3 ವಿಚಾರದ ಬಗ್ಗೆ ಮಾತಾಡಿದ್ವಿ. ಒಂದು ಬಂದಾವಡಿ ಡಿಸ್ಟೆನ್ಸ್ ಬಗ್ಗೆ, ಆಮೇಲೆ ಇನ್ನೊಂದು ಚಾನ್ಸ್ ತೊಗೊಳೋದ್ರ ಬಗ್ಗೆ, ಆಮೇಲೆ ಯಾವತ್ತು ಬಿಡ್ತೀರಾ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ, ಆಮೇಲೆ ಇನ್ನೊಂದು ನಮ್ಮ ಅಕ್ಕಿಗೆ ಶಿಖರ ಹೊಡೆದ್ಬಿಟ್ಟು ಇಲ್ಲೆಲ್ಲ ಓಪನ್ ಆಗಿತ್ತಲ್ಲ ಅದು ಇವಾಗ ಏನು ಕಂಡೀಷನಲ್ಲಿದೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.